ಹೆನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಸಹಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯನ್ನ ವಿಶೇಷವಾಗಿ ಉದ್ಘಾಟನೆ ಮಾಡಲಾಯಿತು. ಜೊತೆಯಲ್ಲಿ ಮಾಲ್ಗುಡಿ ಲೇಔಟ್ನಲ್ಲಿ ನೂತನ ಬಸ್ ಸ್ಟಾಂಡ್ ಅನ್ನು ಸಹ ವಿಶೇಷವಾಗಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆರ್ಕೆ ರಮೇಶ್, ಆರ್ಕೆ ಸುರೇಶ್, ಎಚ್ ಹೊಸಹಳ್ಳಿ, ಮುನಿರತ್ನ ಮುನ್ರಾಜು, ಪ್ರಶಾಂತ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಚನಾಯಕನಹಳ್ಳಿ ಕಿರಣ್, ಗ್ರಾಮ ಪಂಚಾಯಿತಿ ಸದಸ್ಯರು, ಆರ್ಕೆ ರಾಮಸ್ವಾಮಿ, ಎಸ್ ಮಹೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಪ್ರೇಮ ಮುನಿರಾಜು, ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಎಚ್ ಹೊಸಹಳ್ಳಿ ಮರಿಸ್ವಾಮಿ, ಹೆನ್ನಾಗರ ಮಾಜಿ ಅಧ್ಯಕ್ಷರು ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ಧ್ರುವಂತೆ ರಾಜಾವರುಣ ಧ್ರುವಂತೆ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಸ್ತ್ರಂಧಾರಯತಾಂ ಧ್ರುವಂ ಧ್ರುವಂತೆ ರಾಜಾವರುಣ ಧ್ರುವಂತೆ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಸ್ತ್ರಂಧಾರಯತಾಂ ಧ್ರುವಂ पदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् सद्गुरुचरणारविन्दाभ्यां नमः. आगमात्मदेवानां गमनार्थं विघ्नकर्तारः तेन चन्द्रशिवाक्रिया अवक्रामान् बोध्याद्य सर्वे ते भूमिवारकाः सर्वेषां विरोधेन आस्मन्तं विघ्नराजम् अहं भजे. नमो नमो गणेशाय नमस्ते शिवसूनवे मया आरब्धम् इदं कार्यं निर्विघ्नं सिद्धिरो भव. महागणपतये नमो नमः. मनसा अभीष्ट प्रार्थना समर्पयामि. ನೀವು ನಿಂತಿರೋ ಕಡೆ ನಿಮ್ಮ ಬಲಗಡೆಗೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಮತ್ತೆ ಮುಂದೆ ಒಂದು ಹೂವು ಹಾಕ್ತೀವಿ. ಯಾನಿ ಕಾಣಿಕ ಪಾಪಾನಿ ಜನ್ಮಾಂ ದೋಷಾನಿ ಚ ತಾನಿ ಕಾಣಿಕ ದೋಷಂತೆ ವರಸನಂಬರೇವಗೆ ಭಾಗವ ಹಂಬಾರು ಕರ್ಮಾಣಾನಿ ಪಾಪಾತ್ಮ ಅವಸಂಭವಃ. ಓಕೆ ಇರೋ ಎಂದವರು ಓಕೆ ಹೋಗ್ರಿ ಎಲ್ಲ ಅಪ್ಪ ಬಂದ್ಕೊಂಬದಾಡ್ಕೆ ಹೋನಾ अध्यक्ष फलचंद्रोपिजाननः द्वादशेकं विष्णुं श्रीवर्णं चतुर्भुजं प्रसन्नवदनं ध्याये सर्वविघ्नोपशान्तये अभेदास्तीर्थं पुत्रैरपे सर्वविघ्नैकस्ति तस्मै गणाधिपतये नमः. ओं गणानां त्वा गणपतिं मुखाभये कविं कवीनामुपमश्रवस्तमं जयत्राजं ब्रह्मणां ब्रह्मणस्पत आनश्वन्मन्नोदिवस्ते सादरं विभागताभ्यर्भः ध्यायामि आवाहयामि स्थापयामि पूजयामि. महागणपतिभ्यः सुप्रसन्नाः वरदाभवन्तो. ओं निशने गणपते गणेशकारं करोमि. ಸಚ್ಚಿದಾನಂದ ಶಿವಕುಮಾರ ಹೆನ್ನಾಗರ ಗ್ರಾಮ ಪಂಚಾಯತ್ ವತಿಯಿಂದ ಹೊಸಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನ್ಯಾಯಬೆಲೆ ಅಂಗಡಿಯನ್ನು ಇಂದು ಉದ್ಘಾಟನೆಗೊಳಿಸುತ್ತಾರೆ. ಜೊತೆಯಲ್ಲಿಯೇ ಹೊಸಹಳ್ಳಿಯ ಮಾಲ್ಗುಡಿ ಲೇಔಟ್ನಲ್ಲಿ ವಿಶೇಷವಾಗಿ ಒಂದು ನೂತನ ಬಸ್ ಸ್ಟ್ಯಾಂಡನ್ನು ಕೂಡ ನಿರ್ಮಿಸಿದ್ದಾರೆ. ಹೆನ್ನಾಗರ ಪಂಚಾಯತ್ ವತಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಹಿರಿಯರಾದಂತಹ ಆರ್ಕೆ ರಮೇಶ್ ಅವರು, ಬಾಬು ರೆಡ್ಡಿರವರು, ಕುಮಾರ್ ಅವರು, ಮರಿಯರವರು, ಹೆನ್ನಾಗರ ಪಂಚಾಯತ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದು. ಇವತ್ತು ಹೆನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ
ಏನು ಕಾಚನಾಯಕನಹಳ್ಳಿಲಿ ಎನ್ನಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ನಾವು ರೇಷನನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದನ್ನು ಹೊಸಳ್ಳಿ ಗ್ರಾಮದಲ್ಲೇ ವಿತರಣೆ ಮಾಡಲಿಕ್ಕೆ ಇವತ್ತು ಹೊಸದಾಗಿ ಅಲ್ಲೊಂದು ಕಟ್ಟಡವನ್ನು ಕಟ್ಟಿ ಅದೇ ಗ್ರಾಮಕ್ಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನನ್ನು ಕೊಡಲಿಕ್ಕೆ ಇವತ್ತು ಒಂದು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅದೇ ರೀತಿ ಈ ಹೊಸಳ್ಳಿ ಗ್ರಾಮದ ಮಾಲ್ಗುಡಿ ಲೇಔಟ್ ಏನಿದೆ ಆ ಲೇಔಟು ಅಂದರೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಲೇಔಟ್. ಅಲ್ಲೇ ಒಂದು ಬಸ್ ಸ್ಟ್ಯಾಂಡನ್ನು ಪಂಚಾಯಿತಿ ಒಂದು ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಸಹ ಮಾಡಿದ್ದೀವಿ. ಇದರ ಉದ್ಘಾಟನೆಯಲ್ಲಿ ನಮ್ಮ ರಾಜಾಪುರ ಶ್ರೀ ರಾಜಾಪುರ ಶಿವಾಚಾರ್ಯರವರು ಪಾಲ್ಗೊಂಡಿದ್ದರು. ಅವ್ರ ಜೊತೆಯಲ್ಲಿ ನಮ್ಮ ಆಪ್ಕಾಂಸ್ನ ಮಾಜಿ ಅಧ್ಯಕ್ಷರು ಸ್ನೇಹಿತರಾದಂಥ ಬಾಬು ರೆಡ್ಡಿಯವರು, ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನ ಅವರು, ಮಾಜಿ ಅಧ್ಯಕ್ಷರಾದ ಮುರಾಜರವರು, ಪಂಚಾಯಿತಿಯ ಎಲ್ಲ ಸದಸ್ಯರು, ನಮ್ಮ BSSನ ಮಾಜಿ ಅಧ್ಯಕ್ಷರಾದ ಮರೀರವರು, ಈ ಥರ ಎಲ್ಲ ಮುಖಂಡರು ಪಾಲ್ಗೊಂಡು ನಮ್ಮ ಪಂಚಾಯಿತಿ ಯಾವಾಗಲೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ. ಅವ್ರ ಜೊತೆಯಲ್ಲಿ ನಾವು ಸಹ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆಯದಾಗಲಿ ಅವರಿಗೆಲ್ಲ, ಶುಭವಾಗಲಿ ಸರ್. ಹಾಗೆ ಯುಗಾದಿ ಮತ್ತು ರಂಜಾನ್ ಬರ್ತಿದೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಉಗಾದಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಗ್ಯಾಸು ಪೆಟ್ರೋಲು ಡೀಸೆಲ್ಗೆ ಏನು ತೊಂದರೆ ಆಗದಿರ, ಯಾವುದೇ ಆತಂಕ ಇಲ್ದಿರ ಬದುಕುವಂಥ ಒಂದು ಒಳ್ಳೆ ದೇವರು ಕರುಣೆಯನ್ನು ಪಾಲಿಸಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬನೂ ಬರ್ತಾ ಇದೆ, ರಂಜಾನ್ ಹಬ್ಬದ ಶುಭಾಶಯಗಳು. ಗ್ರಾಮ ಪಂಚಾಯತ್ ಅವಧಿ ಮುಂದೆ ಚುನಾವಣೆಗಳಿಂದ ಇಲ್ಲ, ಏನಾಗ್ಬೋದು ಸರ್? ತಮ್ಮ ಒಂದು ಏನು ಒತ್ತಾಯ ಏನಿದೆ ಅಂತ? ನಾವು ಗ್ರಾಮ ಪಂಚಾಯಿತಿಗಳನ್ನ ಬಿಟ್ಟು ಮುಂದೆ ಬೇರೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಮನವಿಯನ್ನು ಹೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ನಮ್ಮ ಸಾರಿಗೆ ಸಚಿವರಾದ ರೆಡ್ಡಿ ಅವರಿಗೆ, ಮಾಜಿ MP-ಗಳಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಮತ್ತು ನಮ್ಮ B ಶಿವಣ್ಣನವರಿಗೆ ಈ ವಿಚಾರವಾಗಿ ನಾವೆಲ್ಲ ಪ್ರಸ್ತಾಪವನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಕೂತು ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಇದನ್ನು ಒಂದು ನಗರಸಭೆ ಮಾಡೋದು ಇಲ್ಲ BBMP ಮಾಡೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಕೆಲವು ಚುನಾವಣೆಗಳಿದ್ದಾವೆ. ಈಗ ಪುರಸಭೆ ನಗರ ಗ್ರಾಮ ಪಂಚಾಯಿತಿಯವರು ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ತೆಗೆದು ಈ ಜನಗಳಿಗೆ ಒಂದು 200 ಕಾರ್ಡ್ ಇದೆ ಹೊಸಳ್ಳಿಗೆ. 200 ಕಾರ್ಡ್ ಜನನೂ ಇಷ್ಟು ದಿನ ಕಾಚನಾಯಕನಹಳ್ಳಿ ಮತ್ತು ಯಾರನಹಳ್ಳಿಗೆ ಹೋಗಿ ತೊಗೊಂಬರ್ಬೇಕಾಗಿತ್ತು, ಇಲ್ಲ ಎನ್ನಾಗರ ಹೋಗಬೇಕಾಗಿತ್ತು. ನಮ್ಮ ಮುನ್ರಾಜ್ ಅವರು ಮತ್ತು ಸದಸ್ಯರಾದಂಥ ಜಗನ್ನಾಥ್ ಮತ್ತು ಎನ್ನಾಗರ ಗ್ರಾಮ ಪಂಚಾಯತಿ ಎಲ್ಲ 48 ಜನ ಸದಸ್ಯರು ಸೇರಿ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ರೇಷನ್ ವಿತರಣೆ ಮಾಡಲು ನಮಗೆ ಎನ್ನಾಗರ VSSNಗೆ ಒಂದು ಸುಸಜ್ಜಿತವಾದ ಒಂದು ಮಳಿಗೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಮೊದಲಿಗೆ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆಲ್ಲ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ. ನ್ಯಾಯಬೆಲೆ ಅಂಗಡಿಯನ್ನು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ನಮ್ಮ ಪೂಜ್ಯ ಶ್ರೀ ಈ ದಿನ ವಿಶೇಷವಾಗಿ ಬಸ್ ತಂಗನಿಲ್ದಾಣ ಹಾಗೂ ನ್ಯಾಯಬೆಲೆ ಅಂಗಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜಾಪುರ ಗ್ರಾಮ ಸಂಸ್ಥಾನ ಮಟ್ಟದ ರಾಜೇಶ್ವರ ಶಿವಾಚಾರ್ಯ ಕಾರ್ಯಕ್ರಮಗಳು ನಮಗಿದ್ದಾರೆ. ಆದರೆ ನಮಗೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ನಮ್ಮ ಮುನ್ರಾಜ್ ಹತ್ರ ಮತ್ತು ಪಂಚಾಯತಿ ಅವ್ರಿಗೆ ನಾವು ತಿಳಿಸಿದ ಮೇಲೆ ನಾವು 100% ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ಈ ಜಮೀನು ಕೊಟ್ಟಿರುವಂಥ ದಾತಗಳಿಗೆ ಅವ್ರಿಗೂ ಸಹ ನಮ್ಮ ಮಾಲ್ಗುಡಿ ಬಡವಣೆಗಳಿರುವಂಥ ಎಲ್ಲ ವಾಸಿಯವರಿಗೂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಹಾಗೆ ನಮಗೆ ಇಷ್ಟು ಕೆಲಸ ಕೊಟ್ಟಿರುವಂಥ ಮುನ್ರಾಜನ್ ಅವ್ರಿಗೆ ಮತ್ತು ಪ್ರಸನ್ನ ಕುಮಾರಣ್ಣ ಅವ್ರಿಗೆ ಎಲ್ಲ ನಮ್ಮ ಕಾರ್ಯವರ್ಗ ಸಭೆಗೆ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಮಗೆ ಒಂದು ಮಾತು ಕೊಟ್ಟಿದ್ದರು, ಮಾಲ್ಗುಡಿ ಲೇಔಟ್ಗೆ ಕೆಲವು ಕಾರ್ಯಕ್ರಮಗಳು ಮಾಡಿಕೊಡ್ತೀವಿ ಅಂತ. ಐಮಾಸ್ ಲೈಟ್ ಆಗಲಿ, ಮತ್ತು ವಾಟರ್ ಪ್ಲಾಂಟ್ ಆಗಲಿ, CC ರೋಡ್ ಆಗಲಿ, ಮತ್ತು ಈ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಆ ಮಾಡಿದ ಪ್ರಕಾರ ಅವರು ನಡ್ಕೊಂಡಿದ್ದಾರೆ. ಅವ್ರಿಗೆ ಸಹ ನಾವು ನಮ್ಮ ಮಾಲ್ಗುಡಿ ಲೇಔಟಲ್ಲಿರೋ ಎಲ್ಲ ವಾಸಿಗಳ ಕಡೆಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ.